Welcome to PUC Tutorial of Commerce. ನಾನು ನಿಮ್ಮ ನವೀನ್ ಎಸ್. Today concept practical oriented question in second chapter accounting for partnership basic concept. So second chapter accountancy ಅಲ್ಲಿ second chapter accounting for partnership ಆ ಚಾಪ್ಟರ್ಗೆ ಸಂಬಂಧಪಟ್ಟ ಹಾಗೆ ಕರ್ನಾಟಕದಲ್ಲಿ ಸೆಕ್ಷನ್ ಇ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವೆಶ್ಚನ್ಸನ್ನು ಅಥವಾ ಪ್ರಾಯೋಗಿಕ ಪ್ರಶ್ನೆಯನ್ನು ಯಾವುದನ್ನು ಕೇಳ್ತಾರೆ, ಓಕೆ, ಅದನ್ನು ಯಾವ ರೀತಿ ಟ್ರೀಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತು ಚರ್ಚೆ ಮಾಡೋಣ. ಸೊ ಅದಕ್ಕೂ ಮೊದಲು ನಮ್ಮ ಯೂಟ್ಯೂಬ್ ಚಾನಲ್ PUC ಟ್ಯುಟೋರಿಯಲ್ ಆಫ್ ಕಾಮರ್ಸ್ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಸೊ ಇದರಿಂದ ನಿಮಗೆ ನಾವು ಮಾಡುವಂಥ ಹೊಸ ವೀಡಿಯೋ ಇರ್ಬೋದು, ಹೊಸ ಅಪ್ಡೇಟ್ಸನ್ನು ತಗೊಳ್ಳಿಕ್ಕೆ ಸಹಕಾರಿಯಾಗುತ್ತೆ. ಹಾಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ PUC ಟ್ಯುಟೋರಿಯಲ್ ಆಫ್ ಕಾಮರ್ಸ್ಗೆ ಸಬ್ಸ್ಕ್ರೈಬ್ ಆಗಿ. ಬನ್ನಿ ಇವತ್ತಿನ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಸೊ ಈ ಸೆಕೆಂಡ್ ಚಾಪ್ಟರ್ಲ್ಲಿ ಬಂದಾಗ ಎರಡು ಪ್ರಶ್ನೆಗಳನ್ನ ಕೇಳ್ಕೊಂಡು ಹೋಗ್ತಾರೆ. ಒಂದು, ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟನ್ನು ಪ್ರಿಪೇರ್ ಮಾಡಿ ಅನ್ನೋದು. ಎರಡು, ಪಾರ್ಟ್ನರ್ಶಿಪ್ ಡೀಡ್ಗೆ ಸಂಬಂಧಪಟ್ಟ ಹಾಗೆ ಪಾಲುದಾರರಿಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಒಪ್ಪಂದಗಳಿರ್ತವೆ. ಆ ಒಪ್ಪಂದವನ್ನು ಯಾವ ರೀತಿ ಚರ್ಚೆ ಮಾಡ್ಬೋದು ಅಥವಾ ಅದನ್ನು ಯಾವ ರೀತಿ ಟ್ರೀಟ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಕ್ವೆಶನ್ಸ್ ಇರುತ್ತೆ. ಒಂದು ಕ್ವೆಶನ್ ಬಂದು, ಹೌ ಡು ಯು ಟ್ರೀಟ್ ದ ಫಾಲೋಯಿಂಗ್ ಇನ್ ದ ಅಬ್ಸೆನ್ಸ್ ಆಫ್ ಪಾರ್ಟ್ನರ್ಶಿಪ್ ಡೀಡ್? ಪಾಲುದಾರಿಕೆಯಲ್ಲಿ ಒಪ್ಪಂದದಲ್ಲಿ ಈ ಅಂಶಗಳನ್ನು ಯಾವ ರೀತಿ ನಾವು ಪರಿಗಣಿಸ್ತೀವಿ? ಓಕೆ, ಸೊ ಈ ಪ್ರಶ್ನೆ ಬಂದಾಗ ಇಲ್ಲಿ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಅಂತಿದೆ, ಒಂದು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಂತಿದೆ, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಅಂತಿದೆ, ಇಂಟ್ರೆಸ್ಟ್ ಆನ್ ಲೋನ್ ಇದೆ, ನೆಕ್ಸ್ಟು ಸ್ಯಾಲರಿ ಟು ಪಾರ್ಟ್ನರ್ ಇದೆ. ಈ 5 ಅಂಶಗಳನ್ನು ಪಾಲುದಾರಿಕೆ ಒಪ್ಪಂದದಲ್ಲಿ ಯಾವ ರೀತಿ ಟ್ರೀಟ್ ಮಾಡಬೇಕು ಅನ್ನೋದು ಪ್ರಶ್ನೆ. ಮೊದಲನೇದು, ಯಾವ ರೀತಿ ಟ್ರೀಟ್ ಮಾಡ್ತೀವಿ, ಪಾಲುದಾರರಿಗೆ ಯಾವ ರೀತಿ ಹಂಚ್ತೀವಿ ಅಂತಂದರೆ, ಸೊ ಮೊದಲನೇದು ಯಾವುದು? ಪ್ರಾಫಿಟ್ ಶೇರಿಂಗ್ ರೇಷಿಯೋ. ಪ್ರಾಫಿಟ್ ಶೇರಿಂಗ್ ರೇಷಿಯೋನ ಯಾವ ರೀತಿ ಹಂಚ್ತೀವಿ? ಸೊ ಬರುವಂಥ ಲಾಭ ಮತ್ತು ನಷ್ಟವನ್ನು ಪಾಲುದಾರರಿಗೆ ಏನು ಮಾಡ್ತೀವಿ? ಸಮನಾಗಿ ಹಂಚ್ತೀವಿ. ಇಟ್ ಡಿಸ್ಟ್ರಿಬ್ಯೂಟೆಡ್ ಈಕ್ವಲಿ. ನೆಕ್ಸ್ಟ್ ಎರಡನೇ ಕ್ವೆಶನ್, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಸೊ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ನ ಯಾವ ರೀತಿ ಟ್ರೀಟ್ ಮಾಡ್ತೀವಿ? ಪಾರ್ಟ್ನರ್ಸ್ ಕ್ಯಾಪಿಟಲ್ಗೆ ಸಂಬಂಧಪಟ್ಟ ಹಾಗೆ ಅಥವಾ ಪಾರ್ಟ್ನರ್ಸ್ ಕ್ಯಾಪಿಟಲ್ ಮೇಲೆ ಟ್ರೀಟ್ ಮಾಡುವಂಥ ಇಂಟ್ರೆಸ್ಟ್ಗೆ ಸಂಬಂಧಪಟ್ಟ ಹಾಗೆ ಯಾವುದೇ ರೀತಿಯ ಬಡ್ಡಿನ ಟ್ರೀಟ್ ಮಾಡಲಿಕ್ಕೆ ಬರಲ್ಲ. ಹಾಗಾಗಿ ಇದನ್ನೇನಂತ ಕರಿತೀವಿ? ನಾಟ್ ಅಲೌಡ್ ಅಥವಾ ನೋ ಇಂಟ್ರೆಸ್ಟ್ ಚಾರ್ಜ್ಡ್ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತೀವಿ. ನೆಕ್ಸ್ಟು ಮೂರನೇ ಪ್ರಶ್ನೆ ಅಥವಾ ಮೂರನೇ ಆಪ್ಷನ್ನು, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್. ಸೊ ಪಾರ್ಟ್ನರ್ ಏನಾದರೂ ಪರ್ಸ್ನಲ್ ಯೂಸ್ಗೆ ತಗೊಳ್ತು, ಅಮೌಂಟನ್ನು ಡ್ರಾ ಮಾಡ್ತು ಅಂತ ಹೇಳಿದ್ರೆ ಅದ್ರ ಮೇಲೆ ಇಂಟ್ರೆಸ್ಟನ್ನು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀರಿ ಅನ್ನೋ ಪ್ರಶ್ನೆ ಇದೆ. ಸೊ ಅದಕ್ಕೆ ಉತ್ತರ ಬಂದು ನಾಟ್ ಅಲೌಡ್ ಅಥವಾ ನೋ ಇಂಟ್ರೆಸ್ಟ್ ಈಸ್ ಚಾರ್ಜ್ಡ್ ಎಗನೆಸ್ಟ್ ದ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಮೇಲೆ ಯಾವುದೇ ರೀತಿಯ ಬಡ್ಡಿಯನ್ನು ಚಾರ್ಜ್ ಮಾಡಲಿಕ್ಕೆ ಹೋಗಲ್ಲ. ನೆಕ್ಸ್ಟು, ಹೌ ಡು ಯು ಟ್ರೀಟ್ ದ ಫಾಲೋಯಿಂಗ್ ಇನ್ ದ ಅಬ್ಸೆನ್ಸ್ ಆಫ್ ಪಾರ್ಟ್ನರ್ಶಿಪ್ ಡೀಡ್. ಅದರಲ್ಲಿ ಬಂದಾಗ ನಾಲ್ಕನೇ ಅಂಶ ಅಥವಾ ನಾಲ್ಕನೇದು, ಇಂಟ್ರೆಸ್ಟ್ ಆನ್ ಅಡ್ವಾನ್ಸ್ ಫ್ರಮ್ ದ ಪಾರ್ಟ್ನರ್ಸ್. ಹೀಗಾದರೂ ಕೇಳ್ಬೋದು ಪ್ರಶ್ನೆನ. ಅಥವಾ ಇಂಟ್ರೆಸ್ಟ್ ಆನ್ ಲೋನ್ ಫ್ರಮ್ ಪಾರ್ಟ್ನರ್ಸ್. ಏನಾದರೂ ಪಾರ್ಟ್ನರ್ಸಿಂದ ಲೋನನ್ನು ಪಡ್ಕೊಳ್ತು ಅಂತ ಹೇಳಿದ್ರೆ, ಸಾಲವನ್ನು ಪಡ್ಕೊಳ್ತು ಅಂತ ಹೇಳಿದ್ರೆ ಅದ್ರ ಮೇಲೆ ಬಡ್ಡಿಯನ್ನು ಯಾವ ರೀತಿ ಚಾರ್ಜ್ ಮಾಡ್ತೀವಿ? ಸೊ ಇಲ್ಲಿ ಇಂಟ್ರೆಸ್ಟ್ ಆನ್ ಲೋನ್ ಅಂತ ಬಂದಾಗ ಸೊ ಎಷ್ಟು ಕೊಡಬೇಕಾಗತ್ತೆ? 6% ಕೊಡ್ತೀವಿ. ಇಂಟ್ರೆಸ್ಟ್ ಆನ್ ಲೋನನ್ನು ಎಷ್ಟು ಕೊಡ್ತೀವಿ? 6% ಕೊಡ್ತೀವಿ. ನೆಕ್ಸ್ಟು ಲಾಸ್ಟ್ ಆಪ್ಷನ್ ಬಂದು ಸ್ಯಾಲರಿಗೆ ಸಂಬಂಧಪಟ್ಟ ಆಗಿರುವಂಥದ್ದು ಅಥವಾ ರೆಮ್ಯುನರೇಷನ್ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತೀವಿ. ಓಕೆ, ಸೊ 5ನೇ ಪ್ರಶ್ನೆ ಅಥವಾ 5ನೇ ಆಪ್ಷನ್ನು, ರೆಮ್ಯುನರೇಷನ್ ಟು ಪಾರ್ಟ್ನರ್ಸ್ ಫಾರ್ ದ ಫರ್ಮ್ ವರ್ಕ್. ಏನಾದರೂ ಪಾಲುದಾರ ಪಾಲುದಾರಿಕೆ ಸಂಸ್ಥೆಯಲ್ಲಿ ಏನಾದರೂ ಕೆಲಸ ಮಾಡಿದರೆ ಅವನಿಗೆ ಸಂಬಳವನ್ನು ಕೊಡ್ತೀವ ಅಥವಾ ಏನಾದರೂ ಸ್ಯಾಲ್ರಿನ ಕೊಡ್ತೀವ, ಅದಕ್ಕೆ ಕೊಟ್ಟರೆ ಯಾವ ರೀತಿ ಅದನ್ನು ಟ್ರೀಟ್ ಮಾಡಬೇಕು ಅಂತ ಕೇಳಿದ್ದಾನೆ. ಸೊ ಅದಕ್ಕೆ ಉತ್ತರ ಬಂದು ಸೊ ನಾಟ್ ಅಲೌಡ್. ಸೊ ಇಲ್ಲಿ ಪಾಲುದಾರನಿಗೆ ಯಾವುದೇ ರೀತಿಯ ಸಂಬಳವನ್ನು ಕೊಡ್ಲಿಕ್ಕೆ ಬರಲ್ಲ, ಹಾಗಾಗಿ ನೋ ಸ್ಯಾಲರಿ ಪೇಯ್ಡ್ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತೀವಿ. ಓಕೆ, ಸೊ ಮೊದಲನೇ ಆಪ್ಷನ್ ಬಂದ್ಬಿಟ್ಟು ಪ್ರಾಫಿಟ್ ಶೇರಿಂಗ್ ರೇಷಿಯೋ ಬಂದಾಗ ಈಕ್ವಲಿ ಅಂತ ಬರೀಬೇಕು. ಸೆಕೆಂಡ್ ಬಂದಾಗ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಬಂದಾಗ ನಾಟ್ ಅಲೌಡ್ ಅಂತ ಬರೀಬೇಕು.
ಮೂರನೇ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಂತ ಹೇಳಿದಾಗ ನಾಟ್ ಅಲೌಡ್ ಅಂತ ಬರೀಬೇಕು. ಸೊ ನಾಲ್ಕನೇ ಆಪ್ಷನ್ ಇಂಟ್ರೆಸ್ಟ್ ಆನ್ ಅಡ್ವಾನ್ಸ್ ಅಥವಾ ಲೋನ್ಸ್ ಅಂತ ಕೇಳಿದ್ರೆ 6% per annum. ಲಾಸ್ಟ್ ಒನ್ ರೆಮ್ಯುನರೇಷನ್ ಆರ್ ಸ್ಯಾಲರಿ ಟು ಪಾರ್ಟ್ನರ್ಸ್ ಫಾರ್ ದ ಫರ್ಮ್ ವರ್ಕ್ ಇಟ್ಸ್ ನಾಟ್ ಅಲೌಡ್. ಸೊ ಇಷ್ಟು ಆಪ್ಷನ್ನ ನೋಡ್ಕೊಂಡು ಹೋಗ್ತಾ ಇರ್ತೀವಿ. ಸೊ ಇದು ಒಟ್ಟಾರೆಯಾಗಿರುವಂಥ ಪ್ರಶ್ನೆ ಮತ್ತು ಉತ್ತರ. ಸೊ ಪ್ರಶ್ನೆ ಬಂದು ಹೌ ಡು ಯು ಟ್ರೀಟ್ ದ ಫಾಲೋಯಿಂಗ್ ಆಬ್ಸೆನ್ಸ್ ಆಫ್ ದ partnership deed. So first one profit sharing ratio, second one interest on capital, third one interest on drawing, fourth one interest on loan, fifth one remuneration or salary for the firm work. ಸೊ ಅದಕ್ಕೆ ಉತ್ತರ ಬಂದು ಸೊ ಮೊದಲನೇದಕ್ಕೆ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಈಸ್ ಈಕ್ವಲಿ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಈಸ್ ನಾಟ್ ಅಲೌಡ್, interest on drawings not allowed, interest on advance or loan from partners 6% per annum, remuneration to partner for firm work not allowed. ಸೊ ಈ ರೀತಿ ಉತ್ತರವನ್ನು ಬರಿಬೇಕಾಗುತ್ತೆ. ಅಥವಾ ನೀವು ನಾಟ್ ಅಲೌಡ್ ಅಂತ ಬರೆಯೋ ಬದಲು ನೀವೇನಂತ ಉತ್ತರ ಬರೀಬೋದು, ನೋ ಅಂತಾದರೂ ಸಹ ಅಥವಾ ನೋ ಚಾರ್ಜ್ಡ್ ಅಂತನಾದರೂ ಸಹ ನೀವು ಉತ್ತರವನ್ನು ಬರೀಬಹುದು. ಸೊ ಇದು ಪ್ರಶ್ನೆ. ಈ ಪ್ರಶ್ನೆಗೆ ಇಷ್ಟನ್ನು ನೀವೇನಾದರೂ ಉತ್ತರ ಬರೀತು, ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನಲ್ಲಿ ಉತ್ತರವನ್ನು ಬರೀತು ಅಂತ ಹೇಳಿದ್ರೆ ನಿಮಗೆ ಸಿಗುತ್ತೆ 5ಕ್ಕೆ 5 ಅಂಕವನ್ನು ಕೊಡ್ತೀವಿ. ಓಕೆ. ಸೊ ಹಾಗಾಗಿ ನಮ್ಮ ನೆಕ್ಸ್ಟ್ ವಿಡಿಯೋ ಅಪ್ಡೇಟ್ಸ್ಗಾಗಿ ನಮ್ಮ PUC ಟ್ಯುಟೋರಿಯಲ್ ಆಫ್ ಕಾಮರ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.